ಹಳೆ ಮೈಸೂರು ಭಾಗದ ಜೀವನಾಡಿ ಅಂತ ಹೇಳಿದ್ರೆ ಅದು ಕೃಷ್ಣರಾಜ ಸಾಗರ, KRS ಜಲಾಶಯ. ಈಗ KRS ಜಲಾಶಯ ದಾಖಲೆಯ ಪ್ರಮಾಣದಲ್ಲಿ ಒಂದು ರೀತಿ ಇತಿಹಾಸವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಭರ್ತಿಯಾಗಿದೆ, ಸಂಪೂರ್ಣ ಭರ್ತಿಯಾಗಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಜೂನ್ನಲ್ಲಿ KRS ಭರ್ತಿಯಾಗಿದೆ. ಜೂನ್ನಲ್ಲಿ ಮುಂಗಾರು ಆರಂಭದ ಕೇವಲ ಒಂದೇ ತಿಂಗಳಲ್ಲಿ KRS ಜಲಾಶಯ ಭರ್ತಿಯಾಗಿದೆ. ಇದು ಇತಿಹಾಸ. ಇದು ಹೀಗಾಗಿ ಜೂನ್ನಲ್ಲಿ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದೆ. 124.80 ಅಡಿಯನ್ನು ತಲುಪಿದೆ KRS ಜಲಾಶಯದ ನೀರಿನ ಮಟ್ಟ. ಸಂಪೂರ್ಣ ಭರ್ತಿಯಾದ ಜಲಾಶಯಕ್ಕೆ ನಾಳೆ ಬಾಗಿನ ಅರ್ಪಣೆ ಮಾಡಲಾಗುತ್ತೆ. KRS ಜಲಾಶಯಕ್ಕೆ 46,501 ಕ್ಯೂಸೆಕ್ ಒಳಹರಿವು ಈಗಿದೆ. ಇನ್ನು ಜಲಾಶಯದಲ್ಲಿ ಸದ್ಯ 49.452 TMC ನೀರು ಸಂಗ್ರಹ ಆಗಿದೆ, ಭರ್ತಿಯಾಗಿದೆ. ಹೀಗಾಗಿ ಜಲಾಶಯದ ಭದ್ರತೆಯ ಕಾರಣಕ್ಕಾಗಿ ಜಲಾಶಯದಿಂದ ನೀರನ್ನು ಹರಿಬಿಡಲಾಗ್ತಾ ಇದೆ. ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಬಾಗಿನ ಅರ್ಪಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾಳೆ ತೆರಳುತ್ತಾ ಇದ್ದಾರೆ. ಯಾವಾಗಲೂ ಕೂಡ ಮಳೆಗಾಲದ ಮೊದಲ ಅವಧಿಗೆ ಅಥವಾ ಅತಿ ವೇಗದಲ್ಲಿ ಭರ್ತಿಯಾಗೋದು ಕಬಿನಿ ಜಲಾಶಯ. ಯಾಕೆಂದರೆ ಕಬಿನಿ ಜಲಾಶಯ ಅತ್ಯಂತ ಪುಟ್ಟ ಜಲಾಶಯ. ಹೀಗಾಗಿ ಕಬಿನಿ ಜಲಾಶಯ ಮೊದಲು ಭರ್ತಿಯಾಗುತ್ತೆ, ಆನಂತರದಲ್ಲಿ ಚಿಕ್ಕ ಪುಟ್ಟ ಜಲಾಶಯಗಳು, ಆನಂತರದಲ್ಲಿ KRS. ಹಾಗೆ ನೋಡಿದ್ರೆ ತುಂಗಭದ್ರಾ ಮತ್ತು ಆಲಮಟ್ಟಿ ಜಲಾಶಯ ರಾಜ್ಯದ ಅತಿದೊಡ್ಡ ಜಲಾಶಯ. ಅವೆರಡು ಕೂಡ, ಆಲಮಟ್ಟಿ ಅತಿ ದೊಡ್ಡ ಜಲಾಶಯ. ಆದರೆ KRS ಜಲಾಶಯ ಭರ್ತಿಯಾಗಿದ್ದು ಜೂನ್ನ ಮೊದಲ ತಿಂಗಳಲ್ಲೇ, ಜೂನ್ ತಿಂಗಳಲ್ಲೇ ಭರ್ತಿಯಾಗಿರುವ ಕಾರಣಕ್ಕಾಗಿ ಗಮನ ಸೆಳೀತಾ ಇದೆ. ರೈತರಿಗೆ ಖುಷಿ ಇದೆ. ಯಾಕೆಂದರೆ KRS ಭರ್ತಿಯಾದರೆ ಒಂದು ಸಂಭ್ರಮ ರೈತರಲ್ಲಿದ್ದೇ ಇರುತ್ತೆ.